ಈಗ ನನ್ನ ಟ್ರಾಮಾ ಸ್ಟಾರ್ಟ್ ಆಗುತ್ತೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಊರಿಗೆ ಮುಂಚೆ ಎದ್ದು ರೆಡಿ ಆಗ್ತಾ ಇದ್ದೀನಿ. ಇವಳಿಗೆ ಎಪ್ಸೋಣ ಇವಾಗ ಸ್ವಲ್ಪ. ಹ್ಞೂ ಅಂತಿದ್ದಾಳೆ. ಎದ್ದು ಚಂದ್ರನ ಎದ್ದೆ ಒಂದು ಸ್ವಲ್ಪ ನೋಡು. ಹ್ಞೂ ಅಂದ್ಲು. ನಾವು ಎದ್ರೆ ಅವಳಿಗೂ ಎಚ್ಚರ ಆಗುತ್ತೆ ಅಂತ ಅಂದ್ರು, ಆದರೆ ಎಚ್ಚರ ಆಗ್ತಾ ಇಲ್ಲ. ಹ್ಞೂ ಅಂತ ಇದ್ದಾಳೆ. ಹ್ಞೂ ಚೀ ಚಂದು ವೀಡಿಯೋದಾಗ ಕೆಟ್ಟದಾಗ ಬರುತ್ತೆ. ಚಂದು ಹಂಗೆಲ್ಲ ಅನ್ಬಾರ್ದು. ಮುಖಗಳು ನೋಡ್ಕೊಂಬಿಡಿ. ಇದೊಂದು ಮುಖ. ಬೆಳಗ್ಗೆ 6 ಗಂಟೆ ಆಗಿದೆ. ನಾನೊಬ್ಬಳೆ ಒಳ್ಳೆ ಹುಡುಗಿ ಥರ ಎದ್ದಿದ್ದೀನಿ. ಬಿಸಿ ನೀರಿಗೆ ಕೇಳಿದ್ದೀವಿ, ಬಟ್ ಇನ್ನೂ ತಂದ್ಕೊಟ್ಟಿಲ್ಲ ಅವರು. ಸೊ ವೇಟಿಂಗ್. ಸ್ನಾನಕ್ಕೆ ಹೋಗ್ಬೇಕು. ಮತ್ತೆ ಅವಳಿಗೆ ಬೇರೆ ಫ್ರೆಂಡ್ಸ್ ಬೇಕಂತ. ಯಪ್ಪ ಗುಡ್ ಮಾರ್ನಿಂಗ್ ಗೈಸ್. ಇವಳ ಮುಖಕ್ಕೆ ಸಬ್ಸ್ಕ್ರೈಬ್ ಮಾಡಿ. ಇವಳ ಮುಖಕ್ಕೆ ಆಯ್ತು. ಈ ಮುಖ ತೋರಿಸೋದು ಕೈ ತೆಗಿ, ಮುಖ ತೋರಿಸು. ಹಂಗೆಲ್ಲ ತೋರಿಸ್ಬಾರ್ದು. ಸಬ್ಸ್ಕ್ರೈಬ್ ಮಾಡಲ್ಲ ಅವ್ರು ನಿಮ್ಮನ್ನ. ತಿಗಣೆಗಳಾಗಿ ಹುಡುಕ್ತಿರು ನೋಡು. ಹೌದಾ? ಇವರಿಬ್ರು ಹೆಂಗ್ ಮಲ್ಕೊಂಡಿದ್ದ. ಬೋಟಿಂಗ್ ಮತ್ತೆ ಕ್ಲಿಫ್ ಜಂಪಿಂಗು ಅವೆರಡು ಆಗೋ ತರ ಚಾನ್ಸಸ್ ತುಂಬಾ ಕಮ್ಮಿ ಇದೆ. ಏನೋ ನೀರು ಬಿಟ್ಟಿದಾರಂತೆ. ಅದು ಒಂದಾಗ್ಬಿಟ್ರೆ ಸಾಕು. ನಂಗೆ ಆಗಲ್ಲ, ಗೊತ್ತಿದೆ ಅವಳಿಗೆ ಆಗಲ್ಲ ಅಂತ. ಆದ್ರೂ ಡವ್ ಮಾಡ್ತಿದ್ದಾಳೆ ವಿಡಿಯೋಗೋಸ್ಕರ. ಇದೆಲ್ಲ ವಿಡಿಯೋಗೋಸ್ಕರ. ಐ ಜಸ್ಟ್ ಹೋಪ್. ನಮ್ದು ರೆಡಿ ಆದ್ವಿ. ಎಷ್ಟು ಗಂಟೆ ಇವಾಗ ಹೇಳು? ಈಗ 8:26 ಆಗಿದೆ. ಸೊ ಇವಾಗ ನಾವು ನಾನು ಫಸ್ಟ್ ರೆಡಿ ಆಗಿರೋದು. ಆಯಿತು. 8:26ಗೆ ರೆಡಿಯಾಗಿ ಇವಾಗ ನಾವು ಒಂದು ಕೆಫೆಗೆ ಹೋಗ್ತಿದ್ದೀವಿ, ರಾಸ್ತಾ ಕೆಫೆ ಅಂತ ಅಂದ್ಬಿಟ್ಟು. ಸೊ ಅಲ್ಲಿ ಟಿಫನ್ ಮಾಡಿಕೊಂಡು ಅಂಜನಾದ್ರಿ ಬೆಟ್ಟಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಆಗ್ತಾ ಇದೆ. ಸೊ ನೋಡಬೇಕು ಅಲ್ಲಿ ಮಂಗಗಳಿಗೆ. ನಿನ್ನೆ ಸನ್ಸೆಟ್ ಮಂಗಕ್ಕೆ ಎಷ್ಟೊಂದು ಹೆದ್ರುಕೊಂಡ್ವಿ ನಾವು. ಇಲ್ಲಿ ಮಂಗಗಳೇ ಟೆಂಪಲ್ ಅಂತ ಅಂತಾರದು. ಸೊ ನೋಡಬೇಕು ನೋಡಬೇಕು ಹೆಂಗಿರುತ್ತೆ ಏನು ಅಂತ. ಸಿಗುತ್ತೆ. ಹೂ ನೋಸ್. ಐ ಥಿಂಕ್ ಇವ್ರದ್ದು ಸ್ಟೇ ಕೂಡ ಇದೆ ಅಂತ. ಇದು ರಾಸ್ತಾ ಕೆಫೆ ಅಂತ. ಸೊ ನಾವಿಲ್ಲಿ ಬ್ರೇಕ್ಫಾಸ್ಟಿಗೆ ಬಂದಿದ್ದೀವಿ. ನೋಡೋಣ ಹೆಂಗಿದೆ ಅಂತ. ಬಿಕಾಸ್ ವೀವ್ಸ್ ತುಂಬ ಚೆನ್ನಾಗಿದೆ. ರಿವ್ಯೂಸ್ ತುಂಬ ಚೆನ್ನಾಗಿದೆ. ರಿವ್ಯೂಸ್ ತುಂಬ ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಬ್ರೇಕ್ಫಾಸ್ಟ್. ಗುಡ್ ಮಾರ್ನಿಂಗ್ ಸರ್. ದೋಸೆ ಇಲ್ವಾ? ಆಗಿಲ್ಲ, ದೋಸೆ ಎಲ್ಲ ಇಲ್ಲ ಇಲ್ಲಿ. ಸರ್ ಇಲ್ಲಿ ಏನು ಚೆನ್ನಾಗಿರುತ್ತೆ ಸರ್ ವೆಜ್ಜಲ್ಲಿ? ಬ್ರೇಕ್ಫಾಸ್ಟ್ ಅಲ್ಲ. ಹಾಂ, ಇಂಡಿಯನ್ ಬ್ರೇಕ್ಫಾಸ್ಟ್ ಹೋದ್ರೆ ಅದೇ. ಅದು ಬಿಟ್ಟರೆ ನಿಮಗೆ ಸಬ್ ಬ್ರೇಕ್ಫಾಸ್ಟ್ ಚೆನ್ನಾಗಿರುತ್ತೆ. ಏನದು? ಬಟರ್ ಜಾಮ್ ಟೋಸ್ಟ್, ಆಮ್ಲೆಟ್ ಇರುತ್ತೆ. ಹಾಂ, ಆಮ್ಲೆಟ್ ಬೇಡ. ಅದು ಪ್ಯೂರ್ ವೆಜ್ಜಲ್ಲಿ. ಪ್ಯೂರ್ ವೆಜ್ ಅಂದರೆ ನಿಮಗೆ ಆಲೂ ಪರೋಟ ಆ್ಯಂಡ್ ಪೂರಿ ಅಷ್ಟೇ ಸಿಗೋಣ. ನಾನು ಇವಾಗ ಅಂಜನಾದ್ರಿ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ ನಾವು. ಬಟ್ ಇವಾಗ ಋಷಿಮುಖ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಫಸ್ಟು ಋಷಿಮುಖ ವ್ಯೂ ಪಾಯಿಂಟ್ನ ಕವರ್ ಮಾಡಿಕೊಂಡು ಅಂಜನಾದ್ರಿಗೆ ಹೋಗಬೇಕು ಅಂತ ಆಯಿತು. ಸೊ ಅಲ್ಲೂ ಶಿವನ ಲಿಂಗದ್ದು ದೇವಸ್ಥಾನ ಅಂತ ಅನ್ನೋದಕ್ಕಿಂತ ಶಿವನ ಲಿಂಗದ್ದಿದೆ. ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನೋಡೋಣ. ಹಾಂ, ಇನ್ಸ್ಟಾಗ್ರಾಮಲ್ಲಂತೂ ಸಖತ್ ಎಕ್ಸ್ಪೆಕ್ಟೇಷನ್ ಕೊಟ್ಬಿಟ್ಟಿದ್ದಾರೆ ಅದನ್ನು ನೋಡಿದಾಗ. ಬಟ್ ಹೋಗುವಾಗ ಹೇಗಿರುತ್ತೆ ಅಂತ ಗೊತ್ತಿಲ್ಲ. ನೋಡೋಣ ಹೇಗಿರುತ್ತೆ. ಇಲ್ಲಿ ಏನೇನಿದೆ ಹೇಳಿ ಅಣ್ಣ ಒಂಚೂರು. 15ನೇ ಶತಮಾನದಲ್ಲಿ ಕಟ್ಟಿರೋದು ಟೆಂಪಲ್. ಮತ್ತೆ ಅದೆಲ್ಲ ಡೆಮೊಲಿಷ್ ಆಗಿದೆ. 1565 ಬೊಮ್ಮನಿ ಸುಲ್ತಾನ್ಸ್ನವರು ದಾಳಿ ಮಾಡಿಬಿಟ್ಟು ಹೊಡೆದಾಕಿದ್ದಾರೆ. ಆಮೇಲೆ ಮತ್ತೆ ರಾಮಾಂಜನೇಯ ಭೇಟಿ ಆಗಿರೋ ಸ್ಥಳ ಇದೆ ಮೇಡಮ್, ಋಷಿಮುಖ ಪರ್ವತ ಅಂತ. ಮತ್ತೆ ಸುಗ್ರೀವ ಗುಹೆ ಇದೆ, ಅಲ್ಲೇ ಮೇಡಮ್ ಭೇಟಿ ಆಗಿರೋದು. ಪೂಜೆ ಆಗುತ್ತೆ ಸುಗ್ರೀವ ಗುಹೆಯಲ್ಲಿ.
ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ. ಕೈ ಕೂಡ ಥ್ಯಾಂಕ್ ಯು. ಹೋಗ್ಬೇಕು ಇಲ್ಲೇ ಏರಿ ಮೇಡಮ್. ಓಕೆ ಇದ್ರ ಮೇಲೆ ಹೋಗ್ಬೇಕಲ್ಲಿ. ನಾವು ಸ್ಕರ್ಟ್ ಈಸಿಯಾಗಿ ಹೇಳಿದ್ರು ರೋಡ್ ನೋಡೋದು ಹೆಂಗಿದೆ. ಆಕ್ಚುಲಿ ರೋಡು ಇಲ್ಲ ಸುಕ್ಕು. ಹಾ ಇದು ಹತ್ತದು ಹತ್ತದೇಳಿ ನೀರ್ ಬಂದಿರೋದ್ರಿಂದ ಈ ದಾರಿಲಿ ಬರ್ತಿರೋದಲ್ವಾ ನಾವು? ಆ ಕಡೆ ಇದೆ ನಡ್ಕೊಂಡು ಬರ್ಬೋದು ಮೇಡಮ್ ನೀವು ಇಲ್ಲೆಲ್ಲ. ಓಕೆ ನೀರ್ ಬಂದಿಲ್ಲ ಅಂತ ನಡ್ಕೊಂಡ್ ಬರ್ಬೋದು. ಹೆಂಗ್ ಹೋಗೋದು ಈಗ ಹೇಳಿ? ಈಗ ಸ್ಟ್ರೇಟ್ ಹೋಗಿ ಅಲ್ಲಿ ಮೆಟ್ಲಿದೆ ನೋಡಿ, ಏರ್ಬಿಟ್ಟು ಒಂಚೂರು ಮುಂದೆ ಹೋಗಿ ಅಲ್ಲಿ ಸ್ವಾಮಿ ಕುಂತಿರ್ತಾರೆ ಪೂಜಾರಿ, ಅವ್ನು ಕೇಳಿದ್ರೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ಬಂದಿದ್ದೀವಿ. ಇದೊಂಥರ ಹಿಡನ್ ಪ್ಲೇಸ್ ಥರ ಇದೆ. ಇಲ್ಲಿ ಯಾರು ಟೂರಿಸ್ಟ್ ಇಲ್ಲ, ನಾವೇ ಬಂದಿರೋದು. ಚೆನ್ನಾಗಿದೆ, ವೈಬ್ ಚೆನ್ನಾಗಿದೆ ದೇವಸ್ಥಾನದ. ನೋಡ್ಬೋದು ಕೇವ್ 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 ಥರ ಇದೆ. ಇಟ್ಸ್ ಗುಡ್, ನೈಸ್. ಬಂದ್ರ ಅಲ್ಲೋಗಿ ನಿಂತ್ಕೊಳ್ಳಿ. ಒಳಗೆ ಹೋಗ್ಬೇಡ. ಅಲ್ಲಿ ಸ್ಲಿಪ್ಪರ್ ಹಾಕೊಂಡು ಹೋಗ್ಬೋದಾ? ಬಿಟ್ಟೋಗೋಣ ಬನ್ನಿ. ಇದೆ ಬಿಡ. ಶಿವನ್ ಅಂದ್ರೆ ಅದೇ ಕೋಟಿಲಿಂಗ. ಅದಿಲ್ಲ ಎಲ್ಲೋ ಇರೋದು. ಕಲ್ಸಕ್ಕರೆ ಕೊಟ್ಟರು ಪ್ರಸಾದ, ತಿಂತಾ ಇದೀವಿ ಅದನ್ನೇ. ಇಲ್ಲಿ ಬಂದು ನಾನು ವ್ಯೂ ಪಾಯಿಂಟ್ ನೋಡಿದ್ದೆ, ಬಟ್ ನನಗೆ ಅದು ಕಾಣಿಸ್ತಲ್ಲ. ಅಲ್ಲಿ ಮುಂದೆ ಹೋಗಿ ನೋಡೋಣ ಹೆಂಗಿದೆ ಅಂತ. ಇಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. ನಾನು ನೋಡಿರೋದ್ರಲ್ಲಿ ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿರೋ ಥರ ಅಲ್ಲಿ ಏನೇನೋ ತೋರಿಸಿದ್ರು ಅವರು ನನಗೆ. ಅಂದರೆ ನಾನು ನೋಡಿರೋ ಒಂದು ವ್ಯೂ ಪಾಯಿಂಟಲ್ಲಿ. ಸರ್ ಕನ್ನಡ ಬರುತ್ತಾ? ಹಾಂ, ಒಂದು ಶಿವಂದು ಒಂದು ಮೂರ್ತಿ ಅಂದರೆ ಲಿಂಗದಿರುತ್ತೆ, ಕೋಟಿ ಲಿಂಗದೆಲ್ಲ ಇರುತ್ತಲ್ಲ, ಅದು ಎಲ್ಲಿದೆ ಇಲ್ಲಿ? ಇಲ್ಲೆಲ್ಲೂ ಆ ಥರ ಇಲ್ವಾ? ರಿಷಿಮುಖ ವ್ಯೂ ಪಾಯಿಂಟ್ ಅಂತ ಅಂದರೆ ಎಲ್ಲಿದೆ ಮತ್ತೆ? ಅಲ್ಲಿ ಹೋಗಂಗಿಲ್ವಾ ಇವಾಗ? ಓ ಓಕೆ, ಅಲ್ಲಿ ಹೋಗ್ಬೇಕಂತಾನೆ ಅನ್ಕೊಂಡು ಇದು ಮಾಡ್ಕೊಂಡು ಬಂದಿದ್ದು. ಬಟ್ ಬ್ಯಾಡ್ ಲಕ್, ಅಲ್ಲಿ ನೀರು ಬಂದು ಹೋಗೋಕ್ಕಾಗ್ತಾಯಿಲ್ಲ ಅಲ್ಲಿ. ಸೊ ಅಷ್ಟೇ. ಇವಾಗ ಮತ್ತೆ ಅದೇ ಆ ಬಂಡೆಗಳನ್ನ ಮತ್ತೆ ಇಳ್ಕೊಂಡು ಹೋಗ್ಬೇಕು ನಾವು ಇವಾಗ. ಒಂದ್ಸಲ ಕಾಲು ಪೆಟ್ಟು ಮಾಡಿಕೊಂಡ್ರೆ ಇದೇ ಅವಸ್ಥೆ ಆಗೋದು. ಎಲ್ಲಿ ಮೆಟ್ಲು ಇಳಿಬೇಕಂದ್ರೂ ಭಯ ಆಗುತ್ತೆ. ಎಲ್ಲಿ ಮತ್ತೆ ಅದೇ ಥರ ಆಗ್ಬಿಡುತ್ತೆ, ಎಲ್ಲಿ ಮತ್ತೆ ಅದೇ ಥರ ಆಗ್ಬಿಡುತ್ತೆ ಅಂತ. ಎಲ್ಲಿ ಕಾಲು ಸ್ವಿಚ್ ಮಾಡ್ಕೊತ ಈಗ ನನ್ನ ಟ್ರಾಮಾ ಸ್ಟಾರ್ಟ್ ಆಗುತ್ತೆ. ಇಲ್ಲಿ ನೋಡಿ ಹಿಂಗಿದೆ ರಸ್ತೆ. ನನಗೆ ಮೆಟ್ಲು ಇಳಿಕೆ ಒಂಥರ ಅನಿಸುತ್ತೆ. ಇನ್ನು ಇದರಲ್ಲಿ ಇದನ್ನ ಹೆಂಗೆ ಬಂಡೆ ಇಳಿಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅದಾಗಲ್ಲ. ಇಲ್ಲೇ ಮೇಡಮ್ ಇರೋದು, ಇಲ್ಲೇ ನಮ್ಮ ಸೈಡ್. ಅದು ಆಗಲ್ವಾ? ಅದು ಆಗಲ್ಲ. ಕೊರಾಕಲ್ ರೈಡ್ ಅಂತಾರಲ್ಲ ಅದನ್ನೇ, ಅದು ಇಲ್ವಾ? ಕರ್ಕೊಂಡು ಹೋಗ್ತೀವಿ ಅಂದ್ರು. ಬೇರೆ ಅದು ನೀರಲ್ಲೇ ಸುತ್ತಾಡ್ಸೋದು ಈ ತರ ಇರುತ್ತೆ. ನೀರಲ್ಲಿ ಹೋಗಿ ಒಂದ್ ರೌಂಡ್ ಹಾಕೊಂಡು ಬರ್ತಾರೆ. ಮತ್ತೆ ನೀವೇ ಅಂತಿರೋದು ಯಾವ ತರ? ಇಲ್ಲ ಅಂತಿರೋದು ಯಾವ ತರ? ಕಲ್ ಕೆಳಗಡೆ ಹೋಗುತ್ತೆ ಬೋಟ್. ಮತ್ತೆ ಕೋಟಿಲಿಂಗ ಮತ್ತೆ ಲಕ್ಷ್ಮಿ ಟೆಂಪಲ್ ಅಂತ ಇದೆ. ಅದೆಲ್ಲ ಈಗ ಮುಚ್ಚಿದ್ಯಾ? ಕ್ಲೋಸ್. ನೀರು ಜಾಸ್ತಿ ಬಂದಿದೆಲ್ಲ, ಮುಳುಗಡೆ ಆಗಿದೆ. ಬ್ಯಾಡ್ ಲಕ್. ನಾವ್ ಹೇಳಿದ್ವಲ್ಲ ಹಂಗಾರೆ ಯಾಕೆ ಹೊಡೆದಾಕಿರೋದು ಅದು? ಏನಾದ್ರೂ ಸಿಗುತ್ತೆ ಅಂತ ಮೇಡಮ್ ಅವ್ರಿಗೆ. ದಾಳಿ ಮಾಡಿದ್ರಲ್ಲ ಬಹುಮನಿ ಸುಲ್ತಾನ್ಸ್, ಓಕೆ, ಸೋತೋಗುತ್ತಲ್ಲ ವಿಜಯನಗರ ಸಾಮ್ರಾಜ್ಯ. ಓಡಾಡೋ ದಾರಿ ನಾವ್ ಓಡಾಡಿದ್ವಿ ಅಂದ್ರೆ ನಮಗೆ ಕಾಲ್ ನೋವು ಆಗತ್ತೆ ಅಂತಾರೆ. ನೀವಾಗೆ ಸುಮ್ಮನೆ ಅವೆಲ್ಲ ಸೂಪರ್ಸ್ಟಿಷಿಯಸ್. ಬಟ್ ನಾನು ನಂಬ್ತೀನಿ. ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಮಂಗಗಳು ಬೇರೆ ಇದೆ. ಹಾಂ, ಸ್ಲಿಪ್ಪರ್ ನೋಡಬೇಕು ಇದೆ ಅನ್ಸುತ್ತೆ. ಇಲ್ಲೆಲ್ಲ ಹಾಕೊಂಡು ಬರ್ತಿದಾರಲ್ಲ. ಇಲ್ಲಿ ಮಂಗ ಅಂದರೆ ಎಲ್ಲರಿಗೂ ಭಯ ಇದೆ. ಗೊತ್ತಿಲ್ಲ ಹೆಂಗೆ ಹತ್ತೀವಿ ಏನು ಕತೆ ಅಂತ ಅಂದ್ಬಿಟ್ಟು. ಮಂಗ ಅಂದರೆ ಎಲ್ಲರಿಗೂ ಭಯ ಇದೆ. ಎಕ್ಸಾಕ್ಟ್ಲಿ, ಶ್ರೀರಾಮ್ ಜೈ. ನೋಡೋಣ ಹೆಂಗೆ ಹತ್ತೀವಿ, ಏನು ಮಾಡ್ತೀವಿ ಅಂತ. ನೆನ್ನೆ ಸನ್ಸೆಟಲ್ಲಿ ಕಾಣಿಸಿದ ಮಂಗದಿಂದ ನಿದ್ಕೊಂಡು ಸತ್ತೋಗಿದ್ವಿ. ಬರ್ತಾ ಕುಡಿಯೋಣ ಕಣ. ಅಲ್ಲಿಗೆ ಹೋಗ್ಬೇಕು ನಾವು ಇವಾಗ. ನಾವಿನ್ನೂ ಇಲ್ಲೇ ಇದ್ದೀವಿ. ಇಲ್ಲಿಂದ ಅಲ್ಲಿ ಹತ್ತಬೇಕು. ಇಲ್ಲಿಂದ ಸ್ಟಾರ್ಟು ಹತ್ತಕ್ಕೆ. ಜೈ ಶ್ರೀರಾಮ್.
ಎದ್ರುಬಿಟ್ಟೆ ನಾನು. ಮೆಟ್ಲಿದ್ದು ನಂಬರ್ ಹಾಕಿದ್ದಾರೆ, ಗೊತ್ತಾಗ್ಲಿ ಎಷ್ಟು ಸ್ಟೆಪ್ಸ್ ಹತ್ತಿದೀವಿ ಅಂತ ಅಂದ್ಬಿಟ್ಟು. ಗುಡ್. 4 ಗಂಟೆಯಿಂದ ಹೆಂಗೆ ನಿಂತ್ಕೊಂಡಿದ್ದೀವಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್. ಆಂಟಿ ಒಂದೇ ನೀವು ಬನ್ನಿ ಬನ್ನಿ ಎಲ್ಲ ಒಂದೇ ನೀವು ಬನ್ನಿ. ನಾವು ಕಾಯಿಲಿಂದ ಹತ್ಕೊಂಡು ಹೋಗ್ತೀವಿ ತಾನೇ, ಅದು ಹೆಂಗ್ ಮಧ್ಯೆ ಬರ್ತೀರಾ ನೀವು? ಅಂಜನಾದ್ರಿ ಬೆಟ್ಟದ ಮೇಲ್ಗಡೆ ಟಾಪ್ ವ್ಯೂ ಇದು. ಮಂಗದ ಕಾಟ ಇಲ್ಲ, ಏನೂ ಇಲ್ಲ. ನಾವು ಮಂಗದ ಕಾಟ ಇರುತ್ತೆ ಅಂತ ಅನ್ಕೊಂಡಿದ್ವಿ, ಬಟ್ ಮಂಗದ ಕಾಟ ಇಲ್ಲ, ಏನೂ ಇಲ್ಲ, ಆರಾಮಾಗಿ ಬರ್ಬೋದು. ಬಟ್ ತುಂಬ ರಶ್ ಇತ್ತು, ಸಾಕಾಗಿ ಹೋಗ್ಬಿಡ್ತು. ಹತ್ಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ರಶ್ಶು, ಬೆವರು, ವಾಸನೆ ಒಂಥರ ಉಸಿರು ಕಟ್ಟಿಸ್ಬಿಡ್ತು, ಫ್ರಸ್ಟ್ರೇಟ್ ಮಾಡಿಬಿಡ್ತು. ಅವ್ರಿಗೆ ಗೊತ್ತಿಲ್ಲ, ಎಲ್ಲರೂ ಗೊತ್ತಿಲ್ಲ ಅಂತಿದ್ದಾರೆ ಅಷ್ಟೇ. ಎಕ್ಸಿಟ್ ಗೊತ್ತಿಲ್ಲ, ಬಟ್ ಹೋಗೋದು ಮಾತ್ರ ಬಿಡ್ತಾ ಇಲ್ಲ. ಇಲ್ಲ ಇಲ್ಲ, ನೋಡಿದೆ ಅಮ್ಮ ಮಂಡಿ ಅಲ್ಲ ಮಡಿ, ಥೂ ಮಿಡಿ. ಹೆಂಗೆ ಗೊತ್ತು? ಓಕೆ, ಹಿಂಗುಂಟು ದಾರಿ. ಇದು ನಾವು ಬಂದಿದ್ದೆ ಬೇರೆ ದಾರಿ, ಹೋಗ್ತಿರೋದೇ ಬೇರೆ ದಾರಿ ಅಲ್ಲ. ಇದು ಕಡಿಮೆ ಸ್ಟೆಪ್ಸ್ ಇದೆ, ಇದು ಶಾರ್ಟ್ ಕಟ್ ಅಂತ. ಗುಡ್, ಚೆನ್ನಾಗಿದೆ ಅಲ್ಲ. ವೇನು ಚೆನ್ನಾಗಿದೆ, ಒಂಥರ ಸೀನ್ರಿನೂ ಚೆನ್ನಾಗಿದೆ. ಇಟ್ಸ್ ಗುಡ್. ಅಲ್ಲಿ ಆ ಸೈಡ್ ಜೈ ಶ್ರೀರಾಮ್. ಜೈ ಶ್ರೀರಾಮ್. ನಾವು ನೆಕ್ಸ್ಟ್ ಪ್ಲೇಸ್ ನೋಡಕ್ ಹೋಗಿದ್ದು ಪಂಪಾ ಸರೋವರ. ಈ ಪಂಪಾ ಸರೋವರ 5 ಪವಿತ್ರ ಸರೋವರದಲ್ಲಿ ಒಂದು ಅಂತಾನೂ ಹೇಳ್ತಾರೆ. ಇಲ್ಲೇ ಶಬರಿ ರಾಮನ್ಗೋಸ್ಕರ ಕಾದಿದ್ದು ಅಂತಾನೂ ಹೇಳ್ತಾರೆ. ಪಾರ್ವತಿ ಶಿವನ ಮೇಲೆ ಭಕ್ತಿಯನ್ನು ತೋರ್ಸೋದಕ್ಕೆ ಇಲ್ಲಿ ತಪಸ್ಸು ಮಾಡಿದ್ರು ಅಂತಾನೂ ಹೇಳ್ತಾರೆ. ಇಲ್ಲೇ ಒಂದು ದೇವಸ್ಥಾನ ಕೂಡ ಇತ್ತು, ಅಲ್ಲಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಪ್ರಸಾದ ಕೂಡ ಕೊಡ್ತಾ ಇದ್ರು. ಅಲ್ಲಿ ಪ್ರಸಾದ ತಿನ್ಕೊಂಡು ಒಂದು ಸ್ವಲ್ಪ ಫೋಟೋ ಶೂಟ್ ಮಾಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಹೋಗ್ಬೋದಾ? ದುರ್ಗಾ ಪರಮೇಶ್ವರಿ ಟೆಂಪಲಿಗೆ ಬಂದಿದ್ದೀವಿ. ಮೈಕಿಲ್ಲ, ಏನು ಕೇಳಿಸ್ತಿದ್ರು ನನಗೆ ಗೊತ್ತಿಲ್ಲ, ಬಟ್ ಸ್ವಲ್ಪ ಜೋರಾಗಿ ಮಾತಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ದುರ್ಗಾ ಪರಮೇಶ್ವರಿ ಟೆಂಪಲಿಗೆ ಬಂದಿದ್ವಿ. ಮೇಲ್ಗಡೆ ವಾಲಿ ಇರುವಂಥ ಜಾಗ, ವಾಲಿ ಇರುವಂಥ ಫೋರ್ಟ್ ಇದೆ. ನಂಗೆ ಗೊತ್ತಿಲ್ಲ ನಾವು ಹೋಗ್ತೀವೋ ಇಲ್ವೋ ಅಂತ, ಸಾಕಾಗಿ ಹೋಗ್ಬಿಟ್ಟಿದೆ ಇವಾಗಲೇ. ಇದು ಮುಗಿಸ್ಕೊಂಡು ತೆಪ್ಪ ರೈಡಿಗೆ ಹೋಗ್ಬೇಕು ನಾವು ಅಷ್ಟೇ. ಬೆಂದು ಹೋಗಿದ್ದೀವಿ ನಾವು ಆಲ್ರೆಡಿ. 10 ಇಳಿದು ಪೂಜೆ ನಡೀತದೆ. ಎಲ್ಲರೂ ಅಲ್ಲಿಂದನೇ ಬೇಡ್ಕೊಂಬಿಡಿ. ರೀಲ್ಸ್ ಮಾಡೋರು ಬಂದಿದ್ದಾರೆ ಅಂತಾರೆ. ಯಾಕಂದರೆ ಟ್ರೈಪಾಡ್ ಹಿಡ್ಕೊಂಡು ಎಲ್ಲ ಕಡೆ ಓಡಾಡ್ತಾ ಇದ್ದೀವಿ. ಫುಲ್ ರೆಸ್ಪೆಕ್ಟ್ ನಮಗಿಲ್ಲಿ. ಏನಂತಾರೆ, ಟಿವಿದವ್ರು ಬಂದಿದ್ದಾರೆ ಅಂತ ಫೀಲ್. ಹೋಗ್ಬಿಟ್ಟಿದೆ, ಇಲ್ಲಿಂದ ಕೈ ಮುಕ್ಕೊಂಡು ಹೋಗೋಣ ಅಂತ ಹೇಳಿದ್ರು. ಆದ್ರೆ ನಂಗೆ ಇಲ್ಲಿ ಬಂದ್ಮೇಲೆ ತಂಪಿದೆ, ನಡಿಬೋದು. ಕಾಲು ಚುಚ್ಚುತ್ತಿದೆ ಗುರು. ಕಾಲ್ ಚುಚ್ಚು ಬುಗು 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 ಅಂತಿದೆ ಅದು. ಇದು ಯಜ್ಞನಡಿಯ ಶಾಲೆ, ಇದು ನವಗ್ರಹ. ಏನಿಲ್ಲ, ವಾಲಿ ಗುಹೆ ಅಂತಾರಲ್ಲ ಅದೇ. ನಾನು ಸ್ವಲ್ಪ ಹುಷಾರಾಗಿ ಬನ್ನಿ, ಕತ್ಲಿದೆ. ಇಲ್ಲಿ ವಾಲಿ ಅವ್ರು ಕೂತಿದ್ದು. ವಾಲಿ ಆಂಜನೇಯ ಸ್ವಾಮಿ ಅನ್ಸುತ್ತಲ್ಲ, 2 ಇಲ್ಲಿ ಎಷ್ಟೊಂದು ಮುರಿದೋಗಿದ್ದಾವೆ. ಇದು ರಾಮ, ಬ್ಲೂ ಇದೆ ರಾಮ, ಇದು ಆಂಜನೇಯ ಅಥವಾ ವಾಲಿ. ನಾನೇ ಹಾವ್ರಾಣಿ ಏನೋ ಇದೆ ಇಲ್ಲಿ, ನೀವು ಕಾಣುತ್ತಾ ಇಲ್ಲ. ಇಲ್ಲಿ ಅದು ಎಲೆ ಕೆಳಗಡೆ ಇದೆ ನೋಡು. ಇವಳು ಏನೇ, ಇವಳು ಕಣ್ಣು ಇವಳು ಕಾಣಿಸ್ತಿಲ್ಲ. ಎಲೆ ಅದ್ರದ್ದು ಪಟ ಓಡಾಡಿ ಬಂದ್ರೆ ಈ ಎಲೆ ಇದೆಯಾ, ಇದು ಚಿಂತಾಮಣಿ ಪೀಠ ಮತ್ತು ರಾಮಪಾದ. ಇಲ್ಲಿ ವಾಲಿ ಮತ್ತು ಸುಗ್ರೀವ ಯುದ್ಧ ನಡೆಯುವಾಗ ರಾಮ ಬಾಣ ಹೊಡೆದಿರುವ ಸ್ಥಳ ಇದೆ. ಇಲ್ಲೊಂದು ಗುಹೆ ಇದೆ, ಅದು ನೋಡ್ಕೊಂಡು ಬರಬೇಕು.
ಸ್ವಲ್ಪ ನೀವು ಗೈಡ್ ಆಗಿದ್ದೀರಲ್ವಾ, ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಪ್ಲೀಸ್. ಯಾವ್ದಾದ್ರು ಎಲ್ಲೆಲ್ಲಿದೆ ನಾಚ್ಕೋತಿದ್ದಾರೆ ಗೈಡ್. ಹಾಂ, ಮುಂದೆ ಹೇಳಿ, ಮೆಟ್ಲಿದೆ ಅಂತ ಹೇಳಿ, ಮುಂದೆ ಹೇಳಿ, ಗೈಡ್ ಮಾಡಿ. ಅವ್ರು ಹೇಳೋದು ಕೇಳೋದು. ಅಸಲು ಬಂತು ನೆಕ್ಸ್ಟ್ ಚಳಿ ಬಂತು, ನೆಕ್ಸ್ಟ್ ಮಳೆ. ಆನೆಗುಡಿ ಹರಿತಾ ಇದೆ, ಮಾವಿನಕಾಯಿ ಅದು. ಈ ಮಳೆಗಾಲದಲ್ಲಿ ಇಂಥ ಸುಡ್ತಿದೆ ಬಿಸಿಲು ಅಂತಂದ್ರೆ ಏನು ಅಂತಾರಲ್ಲ, ಕಿರಿಕ್ಪಾಟಿ ಏನಂತಾರೆ, ಏನು ಸುಡು ಅಲ್ಲ 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 ಬಿಸಿಲು ಎಂತ ಸುಡ್ತಿದೆ. ಆ ಥರ ಆಗ್ಬಿಟ್ಟಿದೆ ಸ್ಥಿತಿ. ಮಳೆಗಾಲ ಅಂತಾನೆ ಅನಿಸ್ತಿಲ್ಲ ಗುರು, ಎಂತ ಮಳೆ ಬಂದ್ರು ಸುಡ್ತಾ ಇದೆ. ಹೋಗ್ತೀರಾ? ಅನ್ಸದೇ ಇಲ್ವಲ್ಲ ಹಂಗೆ? ಸುಳ್ಳು ಸುಳ್ಳು ಇದು ಸುಳ್ಳು. ಎಷ್ಟನೇ ಕ್ಲಾಸ್ ಆಗಿದೆ? ಎಷ್ಟು ಫಾಲೋವರ್ಸ್ ಇದ್ದಾರೆ? ಏನ್ ಮಾಡ್ತೀವಿ ವಿಡಿಯೋ? ಏನ್ ವಿಡಿಯೋ ಮಾಡ್ತೀವಿ? ಹೇಳಿ ಅದಾದ್ರು ಒಂದು ಡೈಲಾಗ್. ನಿನ್ಗೆ ಗೊತ್ತಿರೋ ಫೇಮಸ್ ಡೈಲಾಗ್ ಇಷ್ಟ ಆಗಿರೋ. ಆದ್ರೆ ಅದಕ್ಕೆ ಡಬಲ್ ಇಟ್ರೆ ಇಬ್ಬಿಬ್ರು ಇರ್ಬೋದು. ಒಂದು ಕೊಡ್ತೀನಿ ರೀ. ನಾಚ್ಕೊಂಡು ಹೇಳು, ಪರವಾಗಿಲ್ಲ. ಅಲ್ಲಿ ತೆಂಗಿನಕಾಯಿ ಗಿಡ ಕಾಣಿಸ್ತಿದೆ ಅಲ್ವಾಗ, ಅಲ್ಲಿ ವಾಲಿ ಸುತ್ತಲಾಡುವಾಗ ಇಲ್ಲಿದ್ದ ರಾಮ್ ಬಾಣ ಬಿಡ್ತಾರೆ ವಾಲಿಗೆ. ವಾಲಿ ಸುಗ್ರಿ ಅಣ್ಣ ತಮ್ಮ ಸೇಮ್ ಇರ್ತಾರಲ್ವಾ, ಅದಕ್ಕೆ ರಾಮನ್ಗೆ ಕನ್ಫ್ಯೂಸ್ ಆಗುತ್ತೆ ಯಾರಿಗೆ ಹೊಡಿಬೇಕು ಅಂತ. ರಾಮ್ ಎಷ್ಟೇ ಪ್ರಯತ್ನ ಪಟ್ರು ರಾಮನ್ ಶಕ್ತಿ ವಾಲಿಗೆ ಹೋಗ್ತಾ ಇರುತ್ತೆ. ಅದಕ್ಕೆ ಸುಗ್ರಿಗೆ ಒಂದು ಹೂವಿನ ಹಾಕಿ ಇಲ್ಲಿದ್ದ ಬಚ್ಚಿಟ್ಕೊಂಡು ಬಾಣ ಬಿಡ್ತಾರೆ ವಾಲಿಗೆ. ಅಲ್ಲಿ ಪಿಲ್ಲರ್ ಕಾಣಿಸ್ತಿದೆ ನೋಡಿ ಅಕ್ಕ, ಗುಡ್ಡ ಕೆಳಗಡೆ, ಅದು ವಾಲಿ ಸಮಾಧಿ. ಓಕೆ, ಅಲ್ಲಿ ಹೋಗಕ್ಕಾಗುತ್ತಾ? ಇಲ್ಲ ಇಲ್ಲ, ನೀರು ಇಳಿದ ಮೇಲೆ ಹೋಗ್ಬೋದು. ನೀರು ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತೆ. ಹೊಸ ಆಂಜನೇಯದ್ರಲ್ಲಿ ತಂದಿರೋದು ಇದು. ಅಂದ್ರೆ ಅಲ್ಲೇ ಇದು ಅಲ್ಲಿದು ಪಾದ, ಅಲ್ಲಿಂದ ಕಲ್ ತಗೊಂಡ್ ಬಂದು ಸ್ಥಾಪನೆ ಮಾಡಿದರೆ. ಇದು ಬಾಣ, ಇದು ಹಳೇದು ಇಲ್ಲೇ ಇರೋದು ಇದು. ಸುತ್ತು, ಇದು ಬಾಣ, ಇದು ಗೊತ್ತಾಗಲ್ಲ ನೋಡೋದು. ಇದು ತ್ರಿಶೂಲ ಇಲ್ಲಿದೆ. ಇಲ್ಲ ಕುವೆ ಇದೆ, ಬನ್ನಿ ಅಕ್ಕ. ಇವರು 9ನೇ ಕ್ಲಾಸ್ ಅಂತೆ, ಇವ್ನು 8ನೇ ಕ್ಲಾಸ್ ಅಂತೆ. ಯಾವ ಲಕ್ಷಣದಿಂದ ಆದ್ರೂ 9ನೇ ಕ್ಲಾಸ್ 8ನೇ ಕ್ಲಾಸ್ ತರ ಕಾಣಿಸ್ತಾ ಹೇಳ್ಬೇಕು. ರಾವಣ ಶ್ರೀಲಂಕ ತಗೊಂಡ್ ಹೋಗ್ತಾರಲ್ವಾ, ವಾಪಸ್ ಹೆಂಗ್ ತರ್ಬೇಕು ಅಂತ ರಾಮ್ ಲಕ್ಷ್ಮಣ್ ಹನುಮನ್ ಜಾಮನ್ ಸುಗ್ರು 5 ಜನ ಕುಂತೀವಿ ಚಿಂತೆ ಮಾಡಿದಕ್ಕೆ ಎಲ್ಲಾ ಪ್ಲೇಸ್ ಚಿಂತಾಮಣಿ ಅಂತ ಕರೀತಾರಪ್ಪ. ಅದು ರಾಮ್ ವಾಪಸ್ ಮಾಡ್ತಿದ್ದ ಜಾಗ ಅದು. ಇದಾ? ಹಾ, ಮುಂದೆ ಏನಾದ್ರು ಇದೆಯಾ? ಇಲ್ಲಪ್ಪ, ಇದು ರಾಮ್ ವಾಪಸ್ ಮಾಡ್ತಿದ್ದ ಜಾಗ. ವೀರಭದ್ರೇಶ್ವರ ಸೈನಿಕ ಅದಾ? ಅನ್ವರ್ ಪಾಷಾ. ಅನ್ವರ್ ಪಾಷಾ. ನಿನ್ನ ಹೆಸರೇನು? ನಿನ್ ಹಿಂದೂನಾ? ಗುಡ್ ಕಣ, ಗುಡ್. ಇಷ್ಟೇ ಅಲ್ವಾ? ಗ್ರೇಟ್. ನೀರು ಬಿದ್ದಾಗ ಉರಿತಿದೆ ನಂಗೆ ಆಕ್ಚುಲಿ. ಅವಾಗ ನಿಮಗೆ ಸ್ವಲ್ಪ ಕೂಲ್ ಆಗುತ್ತೆ. ನೀರು ಕಾಲೆಲ್ಲ ಬರ್ತದೆ ನನಗೆ. ಕಾಲು ಇಷ್ಟು ಸುಟ್ಟಿದ್ರದಕ್ಕೂ ತುಂಬ ಅನಿಸ್ತಿದೆ. ಏನು ಏನು ಹೇಳಬೇಕು, ಇದು ನದಿ ತುಂಬ ಚೆನ್ನಾಗಿ ಹರಿತಿದೆ. ನನ್ನ ಮುಖ ಫುಲ್ ಫೋಕಸ್ ಆಗಬೇಡ, ಝೂಮಲ್ಲಿ ಆಗಬೇಡ ಮುಖ, ಮತ್ತೆ ನೋಡಿ ಭಯ ಪಟ್ಕೊಂಡು. ಸೊ ಆಲ್ಮೋಸ್ಟ್ ಎಲ್ಲ ಪ್ಲೇಸ್ಗಳನ್ನ ನೋಡ್ಕೊಂಡು ಬಂದು ಇವಾಗ ಫ್ರೆಶ್ ಅಪ್ ಆಗಿ ಆ್ಯಕ್ಚುಲಿ ಕೊರಾಕಲ್ ರೈಡಿಗೆ ಹೋಗಬೇಕಾಗಿತ್ತು, ಬಟ್ ನಾವು ಹೋಗೋಕ್ಕಾಗಲಿಲ್ಲ ಬಿಕಾಸ್ ನಾವು ಹೋಗಿದ್ದ ಸೈಡ್ ಕ್ಲೋಸ್ ಆಗಿತ್ತು ತುಂಗಭದ್ರಾ ನೀರು ಬಿಟ್ಟಿರೋದ್ರಿಂದ. ಸೊ ಇವಾಗ ಇನ್ನೊಂದು ಕಡೆ ಇವಾಗ ನಾವು ವಾಪಸ್ ರೈಲ್ವೆ ಸ್ಟೇಷನ್ ಹೋಗೋ ದಾರಿಯಲ್ಲಿ ಒಂದು ವೇ ಇದೆ ಅಂತ ಹೇಳಿದ್ದಾರೆ, ಸೋಮಾಪುರ ಯಾವುದೋ ಒಂದು ಊರು. ಅಲ್ಲಿ ಹೋದ್ಮೇಲೆ ಗೊತ್ತಾಗುತ್ತೆ, ಬಿಕಾಸ್ ನಾವು ಹೋಗ್ತೀವ ಇಲ್ವ ಅಂತ ಗ್ಯಾರಂಟಿ ಇಲ್ಲ. ನಾವೇನೋ ಊಟ ಮಾಡಿಲ್ಲ, ಸೊ ಊಟ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ರೆಸ್ಟೋರೆಂಟಿಗೆ ಬಂದಿದ್ದೀವಿ. ನಾವಿರೋವಂಥ ಸ್ಟೇ ರೆಸ್ಟೋರೆಂಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀವಿ, ನಾವು ಆರ್ಡರ್ ಮಾಡಿರೋದು ಬರಬೇಕು ಅಂತ ಅಂದ್ಬಿಟ್ಟು. ಎಷ್ಟು ಮಳೆನೂ ಇಲ್ಲ ಇವತ್ತು, ತುಂಬ ಬಿಸಿಲಿದೆ, ಸಾಕಾಗಿ ಹೋಗ್ಬಿಟ್ಟಿದೆ. ಇವಾಗ ನಮಗೆ ಚಾನ್ಸ್ ಸಿಕ್ಕಿದ್ರೆ ಚೆನ್ನಾಗಿ ನಿದ್ದೆ ಮಾಡಬೇಕಂತ ಅನಿಸ್ಬಿಟ್ಟಿದೆ, ಹಂಗಾಗ್ಬಿಟ್ಟಿದೆ. ಸೊ ನೋಡಬೇಕು, ಇವಾಗ ಒಂದಿಷ್ಟು ಆರ್ಡರ್ ಮಾಡಿದ್ದೀವಿ. ಇವಾಗ ಚೆನ್ನಾಗಿ ತಿಂದ್ಬಿಟ್ಟು ಏನಾದರೂ ಸ್ನ್ಯಾಕ್ಸ್ ತೊಗೊಂಡು ರೈಲ್ವೆ ಸ್ಟೇಷನ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಸೊ 7:15 ಟ್ರೈನ್ ಇರೋದು ನಮಗೆ ಹೊಸಪೇಟೆ ಇಂದ. ಬೆಳಗ್ಗೆ 5:10 ನಾವು ಬೆಂಗಳೂರು ರೀಚ್ ಆಗ್ತೀವಿ, ಯಶವಂತಪುರ. ಸರಿ ಸರಿ. ಲಾಂಗ್ ಅಂದ್ರೆ ಲಾಂಗ್ ಅಂದ್ರೆ ಒಂದು ಹೋಗ್ತದೆ ಮೇಡಮ್, ಒಂದು ಅರ್ಧ ಕಿಲೋಮೀಟರ್ ಹೋಗ್ತದೆ ಮೇಡಮ್.
ಎಷ್ಟೊತ್ತಾಗತ್ತದು? ಅಲ್ಲಿ ಏನಾದ್ರು ನೋಡಕ್ಕಿದೆಯಾ? ಹಿಂಗೆ ಇದು ನೀರಲ್ಲೇ ಹಿಂಗ್ ಸುತ್ತ ಹಾಕೊಂಡ್ ಬರೋದು. ಹಂಗೆ ಶಾರ್ಟ್ ಇರ್ಲಿ. ಶಾರ್ಟ್ ಅಂದ್ರೆ ಎಷ್ಟು ತಗೊಂತೀರಾ, ಲಾಂಗ್ ಅಂದ್ರೆ ಎಷ್ಟು ತಗೊಂತೀರಾ ನೀವು? ಮೇಡಮ್ ಶಾರ್ಟ್ ಆದ್ರೆ ಅವರಿಗೆ 1500 ರೂಪಾಯಿ, ಲಾಂಗ್ ಅಂದ್ರೆ 2500 ರೂಪಾಯಿ. ಓಕೆ ಓಕೆ. ಎಷ್ಟು ಸೈಕಾಗಿ ಓಡ್ ಬಂದಿದ್ದೀವಿ ಅಂತ ಅಂದರೆ ಟ್ರೈನಿಗೋಸ್ಕರ. 7:40 ಇದು ನಮಗೆ ಟ್ರೈನ್ ಹೊರಡೋದು. ಬಟ್ ಆಲ್ರೆಡಿ ಬಂದುಬಿಟ್ಟಿತ್ತು ಹೊಸಪೇಟೆ ಜಂಕ್ಷನ್ಗೆ. ನಾವು ಇನ್ನೂ ಆಟೋ ಡ್ರೈವರಿಗೆ ಎಂಥ ಸೈಕ್ ಮಾಡಿದ್ದೀವಿ ಅಂತ ಅಂದರೆ ತುಂಬ ಗಾಬರಿಯಿಂದ ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಓಡ್ಕೊಂಡು ಪ್ಲ್ಯಾಟ್ಫಾರ್ಮ್ 2 ಇತ್ತು, ನಮಗೆ ಓಡ್ಕೊಂಡು ಬಂದು ಹತ್ತಿದ್ದೀವಿ ನಾವು. ಆ್ಯಕ್ಚುಲಿ ವಿಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ಅದು. ಬಟ್ ಒಂಥರ ಥ್ರಿಲ್ ಇತ್ತು ಅಂತ ಅನ್ಬೋದು. ಇವತ್ತು ತೆಪ್ಪ ರೈಡ್ ಮಾಡ್ಕೊಂಡು ಬಂದ್ವಿ. ಎಲ್ಲದು ಸೋಮವಾರ ಶಿವಪುರದಲ್ಲಿ ತೆಪ್ಪ ನಾವು ಕೊರಾಕಲ್ ರೈಡ್ ಮಾಡಿದ್ದು. ಸಖತ್ ಸೈಕಾಗಿತ್ತು ಅದು. ಸನ್ಸೆಟ್ ಆಗೋ ಟೈಮಲ್ಲಿ ಬೇರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಅದು ಥ್ರಿಲ್ ಇತ್ತು. ನಾವು ರೈಲ್ವೆ ಸ್ಟೇಷನಿಗೆ ಬಂದಿದ್ದು ಥ್ರಿಲ್ ಇತ್ತು, ಇಲ್ಲಿ ಓಡ್ಕೊಂಡು ಬಂದು ಹದಿಯೋದು ಥ್ರಿಲ್ ಇತ್ತು. ಸೊ ಇದಾಗಿತ್ತು ಇವತ್ತಿನ ಹಂಪಿ 2ನೇ ದಿನದ ವಿಡಿಯೋ. ಈ ವಿಡಿಯೋ ನಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತುಂಬ ಜಾಸ್ತಿ ಪ್ರೀತಿ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.